ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಯಾರೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಹೌದು, ನಾನು ಹಂಗೆ ಇರ್ತೀನಿ. ಯಾರಾದರೂ ಬರಲಿ ಯಾರಾದರೂ ಹೋಗಲಿ, ನಾನು ಸೋತೆ ಅಂತೇಳಿ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನಾನು ಇಂಥ ಎಷ್ಟೋ ಎಲೆಕ್ಷನ್ನಾಗಿ ಗೆದ್ದುಬಿಟ್ಟಿದ್ದೀನಿ. ಏನು ಈ ಸಲ ಅವಳ ಎದುರಿಗೆ ಸೋತೆ ಅಂತಾನೆ ನಾನು ತಲೆ ಕೆಡಿಸ್ಕೊಂಡು ನಾನು ನೋಡು ಚಳಿ ಜ್ವರ ಬಂದು ಒಂದು ವಾರ ತಕ್ಕ ಮನೆಯಾಗೆ ಮನೆ ಕಂಡಿದ್ದೆ. ಇನ್ಮೇಲೆ ಹತ್ತದಕ್ಕೆಲ್ಲ ತಲೆ ಕೆಡಿಸ್ಕೊಂಬಲ್ಲ ಬಿಡು. ಏನೇ ಬಂದರೂ ನಾನು ಧೈರ್ಯವಾಗಿರ್ತೀನಿ. ನಾನು ಯಾರಿಗೂ ಹೆದರಿಕೆ ಮಲ್ಲ. ನಾನು ಈ ಊರಿಗೆ ಸಾವುಕಾರ ಸಿದ್ದಪ್ಪ ಅಂಥದ್ರಾಗೆ ಹೋಗಿ ಹೋಗಿ ಆ ಲಸ್ಮಕ್ನಂತ ಈ ಹೆಂಗಸಿಗೆ ನಾನು ಹೆದರ್ಕಂಬಂಗೆ ಇಲ್ಲ. ಪಂಚಾಯ್ತಿಲಿ ಇನ್ಮೇಲಿರೋದು ಆ ಎಮ್ಮಗೆ ಸರಿಯಾಗಿ ಆಟ ಆಡ್ತೀನಿ. ನಾನು ಯಾಕಾದರೂ ಎಲೆಕ್ಷನ್ ನಿಂತನೋ ಯಾಕಾದರೂ ಗೆದ್ನೋ ಅಂತ ಹೇಳಿ ಪಶ್ಚಾತ್ತಾಪ ಪಡಬೇಕು. ಆ ದುಡ್ಡೆಲ್ಲಿ ಈ ದುಡ್ಡೆಲ್ಲಿ, ಅದು ಕಾರ್ಯ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಊರಾಗೆ ಅಂತ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಸಿಕ್ಕಾಕಿಸ್ತೀನಿ ಆ ಎಮ್ಮನ್ನ. ಜನಗಳ ಕೈಯಲ್ಲಿ ತೂಚಿ ಅಂತ ಉಗಿಸ್ಬೇಕು. ದುಡ್ಡು ತಿಂದವಳೆ ಗೌರ್ಮೆಂಟಿಂದ ತಂದು ಊರು ಉದ್ಧಾರ ಮಾಡಿಲ್ಲ ಅಂತನ ಹೇಳಿ ಹಂಗೆ ಮಾಡ್ತೀನಿ. ನೋಡ್ತಾ ಇರು, ಹಂಗೇನ ಮಾಡಲಿಲ್ಲ ಅಂತಂದರೆ ನಾನು ಸಾವುಕಾರ ಸಿದ್ದಪ್ಪನೇ ಅಲ್ಲ. ನೋಡ್ತಾ ಇರು, ತೋರಿಸ್ತೀನಿ ನಾನು ಏನು ಅಂತನ ತೋರಿಸ್ತೀನಿ ಆ ಎಮ್ಮಗೆ. ಅದೇನೋ ಹೇಳ್ತಾರಲ್ಲ ಹಾಡು, ನನ್ನ ನೀನು ಗೆಲ್ಲಲಾರೆ ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ, ನನ್ನಂಥ ಗಂಡಿಂದ ಸೋಲೋಕೆ ಆಸೆಯ ನಿನಗೆ ಅಂತನ ಸೋಲಿಸ್ತೀನಿ ಆ ಲಸ್ಮಕ್ಕನ್ನ. ಏನಂದ್ಕೊಂಬಿಟ್ಟವಳೆ, ಇಷ್ಟಕ್ಕೆ ಎದ್ರಕಂಡು ಸುಮ್ಮನಾಗ್ತೀನಿ ಅನ್ಕೊಂಬಿಟ್ಟವಳೆ ಅಯ್ಯಮ್ಮ. ಹೋಗ್ತೀನಿ ಪಂಚಾಯತಿಗೆ ನಾಳೆಯಿಂದನೇ ಕೇಳ್ತೀನಿ ಏನು ನಡೀತೈತೆ, ಏನು ಎತ್ತ ಗೆದ್ದಿರೋರು ಏನು ಮಾಡಿಸ್ತಾ ಇದ್ದಾರೆ, ಏನು ಕೆಲಸ ನಡೀತೈತೆ ಅಂತನ ನಾಳೆನೇ ಹೋಗ್ತೀನಿ. ಮೆಂಬರ್ಗಳ್ನೆಲ್ಲ ಖಾಲಿ ಹಾಕಿ ಕೇಳ್ತೀನಿ. ನಾಳೆಗೆ ಹೋಗಿ ಪಂಚಾಯತಿದಾಗ ಕೆಲಸ ನೋಡಿರಂತೆ. ಇವತ್ತು ನಮ್ಮನೆ ಕೆಲಸ ನೋಡ್ಕೊಳ್ರಿ. ಮೊದಲು ಆ ದೇವಿಗೆ ದುಡ್ಡು ಕಿಡೋದ ನಿಲ್ಲಿಸ್ತೀರೋ ಇಲ್ವೋ ಹೇಳ್ರಿ ಮೊದಲು. ಅಳಿ ಏನೇ ಇದು ಹಿಂಗೆ ಮಾತಾಡ್ತಾ ಇದ್ಯಾ? ನಾನೇನೋ ಮಾತಾಡ್ತೀರಿ ನೀನೇನೋ ಹೇಳ್ತೀಯಲ್ಲೇ, ಏನೋ ಹೇಳ್ದಂಗಾತು. ನಾನು ಹೇಳಿದ್ರೆ ನಿನಗೇನು ಕೇಳಿಸಲ್ಲ, ಅದೇ ಅವಳು ಹೇಳಿ ನಿನಗೆ ಕೇಳಿಸ್ಬಿಡುತ್ತೆ ಟಕ್ಕಮ್ಮಂಗೆ ಅಲ್ವೇ? ಅಯ್ಯೋ ದೇವ್ರಿ, ಇದು ಯಾಕಪ್ಪ ಹಿಂಗೆ ಆಡ್ತಿದ್ದಾಳೆ? ಮನೆಗೆ ಬತ್ತಿದ್ದಂಗೆನೆ ಏನಾಯ್ತು ಇವಳಿಗೆ ಕಾಳಿಗೆ? ಓ, ಬಡ್ಡಿ ದುಡ್ಡು ಇನ್ನೂ ಕೊಟ್ಟಿಲ್ಲ ಅಂತನಾ? ಕೈ ಕೊಟ್ಬಿಡೋಣ ಇರು. ಕೊಡ್ತೀನಿ ಇರೇ. ಮನೆಗೆ ಬಂದ ತಕ್ಷಣ ಅಯ್ಯೋ ಕೊಡದೆ ಎಲ್ಲೋಗ್ತೀನಿ? ಬಡ್ಡಿ ದುಡ್ಡು ಅಸಲು ಎಲ್ಲ ಕೊಡ್ತೀನಿ ನಿನ್ನ ಕೈಗೇನೆ. ಇನ್ಯಾರ ಕೈ ಕೊಡೋಣ ಹೇಳು? ನೀನಲ್ದೆ ಇನ್ಯಾರು ಈ ಮನೆಗೆ? ನೀನೇ ಯಜಮಾನಿ. ಕೊಡೋವರೆಗೂ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊ. ಅದಕ್ಕೆ ಯಾಕೆ ಹಂಗೆ ಆಡ್ತಾ ಇದೆಯಾ? ನೀನು ಇರಲಿಲ್ವಲ್ಲ, ನಾನು ಬಂದು ಕೂಕೊಂಡು ಸುಮ್ಮನೆ ಆಡಿ ಹೇಳ್ತಾ ಇದ್ದೆ, ಯಾರು ಇಲ್ವಲ್ಲ ಮನೆಗೆ ಅಂತಾನೆ. ನಿನ್ ಬಡ್ಡಿ ದುಡ್ಡು ಎಲ್ಲ ಯಾವಳಿಗೆ ಬೇಕಾಗೈತಿ? ಮೊದಲು ನಾನು ಹೇಳ್ದೆ ಏನು ಹೇಳ್ದೆ ಅಂತಾನೆ ಹೇಳು ನೋಡೋಣ ತಿರ್ಗಾ. ಏನೇ ಹೇಳಿದೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ನನಗೇನು ಸರಿಯಾಗಿ ಕೇಳಿಸ್ಲಿಲ್ಲ. ನೀನು ಹಿಂದ್ಲಿಂದ ಹೇಳಿದ್ರೆ ನನಗೇನು ಅರ್ಥ ಆಗಬೇಕು? ನಾನು ಯಾವುದೋ ಯೋಚನೆಯಲ್ಲಿದ್ದೆ. ಹೌದೌದು, ನಿನ್ನ ಯೋಚನೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಯಾರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂಕೊಂಡಿದ್ಯಾ ಅಂತಾನೆ. ನಾನು ಯಾರ ಬಗ್ಗೆನೇ ಯೋಚನೆ ಮಾಡಲಿ? ಏನೇ ಹೇಳ್ತಾ ಇದ್ಯಾ ಸರಿಯಾಗಿ ಅರ್ಥ ಆಗಂಗೆ ಹೇಳಿ. ಇನ್ಯಾರ ಬಗ್ಗೆ ಮಿಟ್ಟಗ್ಲಾಡಿ ಹೇಳಲ್ಲ. ನಿನ್ನ ಎರಡನೇ ಹೆಂಡತಿ, ಪ್ರೀತಿಯ ಮುದ್ದಿನ ಹೆಂಡತಿ, ಅವಳ ಬಗ್ಗೆನೇ ಯೋಚನೆ ಮಾಡಿರ್ತೀಯ. ಅವಳು ಹೇಳಿದ್ರೆ ತಕ್ಷಣ ಕೇಳಿಸ್ತೈತಿ ಟಕ್ಕಮ್ಮಂಗೆ ಏನು ಹೇಳಿದ್ಲು ಅಂತಾನೆ. ಆದ್ರೆ ನಾನು ಹೇಳಿದ್ರೆ ಕೇಳಿಸಲ್ಲ ಅಲ್ವೇ ನಿನ್ ಕಿವಿಗಳಿಗೆ? ಈ ಮನೆಗೆ ಬತ್ತಿದಂಗೆ ನೀನು ಕಿವುಡಾಗ್ತೀಯ ಅನ್ಸುತ್ತೆ. ಸುಮ್ಮನೆ ಸುತ್ತಿ ಬಳಸಿ ಮಾತಾಡಬೇಡ. ಯಾರ ಬಗ್ಗೆ ಮಾತಾಡ್ತಾ ಇದೆಯಾ? ದೇವಿ ಬಗ್ಗೆ ಮಾತಾಡ್ತಾ ಇದೆಯಾ? ಏನಾಯ್ತು ಈಗ ಅಂಥದ್ದು? ಏನಾಯ್ತು ಅಂತ ಹಿಂಗಾಡ್ತಾ ಇದೆಯಾ? ಅವಳೇನು ಹೇಳಿದ್ಲು? ಅವಳೇನಾದ್ರೂ ನಿನ್ನ ಹತ್ರ ಏನಾದ್ರು ಜಗಳ ಮಾಡಿದ್ಲಾ? ಅಥವಾ ಇಲ್ಲಿಗೆ ನಾನು ಬಂದಿದ್ಲ ನನ್ನ ಹುಡುಕೊಂಡು ಏನಾದ್ರು? ಇಲ್ಲಿಗೆ ಯಾಕೆ ಬರ್ತಾಳೆ? ಇಲ್ಲಿಗೆ ಬಂದ್ರೆ ಕಾಲ್ ಮುರ್ದು ಕೈ ಕೊಡ್ತೀನಿ. ಇಲ್ಲಿಗೆ ಬಂದಿಲ್ಲ. ಅವಳ ಮನೆ ಕಟ್ಸಕ್ಕೆ ನೀನು ದುಡ್ಡ ದಾನವಾಗಿ ಕೊಡ್ತಾ ಇದೆಯಲ್ಲ ಅವಳಿಗೆ. ಅವಳು ಯಾವಳು ಅಂತ ನೀನು ಕೊಡಕ್ಕೆ? ಅವಳ ಮನೆ ಕಟ್ಸೋ ಅಂತದ್ದು ನಿನಗೇನು ಕರ್ಮ? ಬೇಕು ಅಂದ್ರೆ ಅವಳು ಕಟ್ಸಂಗಿದ್ರೆ ಕಟ್ಟಿಸ್ಕೊಂತಾಳೆ, ಬಿಡಂಗಿದ್ರೆ ಬಿಡ್ತಾಳೆ. ನೀನ್ ಯಾಕೆ ಅವಳಿಗೆ ಮನೆ ಕಟ್ಟಿಸ್ಕೊಡ್ತಾ ಇದೆಯಾ? ದುಡ್ಡು ಯಾಕೆ ಕೊಡ್ತಾ ಇದೆಯಾ ಮನೆ ಕಟ್ಟಕ್ಕೆ? ನನಗೆ ಹೇಳ್ದಲೇನೆ. ಏನೇ ಹೇಳ್ತಾ ಇದ್ಯಾ? ಯಾರಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ? ಯಾವ ದುಡ್ಡು ಕೊಟ್ಟಿಲ್ಲ ಕಣಿ. ಅಯ್ಯೋ, ನಿನ್ಗೆ ಯಾರು ಹೇಳಿ ರಂಗಂತನ? ಯಾರು ಯಾಕೆ ಹೇಳ್ಬೇಕು? ಅವಳೇ ಹೇಳಿದ್ಲು, ನಿನ್ ಮುದ್ದಿನ ಹೆಂಡತಿ. ನಾನೇ ಹೋಗಿದ್ದೆ ಅವಳ ಮಂತಕ್ಕೆ. ಮೇಸ್ತ್ರಿ ಹತ್ರ ಹೋಗಿ ತಿಳ್ಕೊಂಡು ಅವಳ ಮನೆ ಹತ್ರ ಹೋಗಿದ್ದೆ ಮಕ್ಕಳು ಬರೋಣ ಅಂತಾನ. ದೇವಿ ಮಂತಕ್ಕೆ ಹೋಗಿದ್ದ ನೀನು? ಯಾಕೆ? ಏನೇ ಜಗಳ ಗಿಗಳ ಮಾಡ್ಕೊಂಬಂದ್ಯಾ? ಹೆಂಗೆ ಅವಳ ಜೊತೆ? ಅಯ್ಯೋ, ಅವಳು ಮಾತಾಡ್ಸ್ಬೇಡ, ಅವಳ ಹತ್ರ ಜಗಳ ಮಾಡಬೇಡ.
ಊರಾಗೆ ಮರ್ಯಾದೆ ಕಳಿಬೇಡ ನಂದು ಅಂತ ಹೇಳಿ ನಿನಗೂ ಹೇಳಿದ್ದೀನಿ, ಅವಳಿಗೂ ಹೇಳಿದ್ದೀನಿ. ತಿರ್ಗಾ ನೀನು ಜಗಳ ಮಾಡ್ಕೊಂಬಂದಿದ್ಯಾ? ಜಗಳ ಮಾಡ್ಕೊಂಬಂದು ನನ್ನ ತಲೆ ತಿಂತಾ ಇದೆಯಾ ಈಗ? ಯಾವ ದುಡ್ಡನ್ನು ಕೊಟ್ಟಿಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ನೀನು ಯಾರ್ಯಾರ್ದು ಮಾತು ಕೇಳ್ಕೊಂಡು ಇಲ್ಲಿ ಮಾತಾಡಕ್ಕೆ ಬರಬೇಡ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು, ನೀರು ತಾಂಬರ ಕುಡಿಯಕ್ಕೆ. ತತ್ತೀನಿ ಅದೇನು ನಿಜ ಅಂತ ಹೇಳಿ ಗೊತ್ತಾಗೋವರೆಗೂ ಒಂದು ತೊಟ್ಟು ನೀರನ್ನು ಕುಡಿಯಂಗಿಲ್ಲ. ನೀನೇನು ಸುಳ್ಳು ಹೇಳಕ್ ಬರಬೇಡ. ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟಿರೋದು ಆ ದೇವಿನೇ ಹೇಳವಳೆ. ಅವಳು ಮಾತಾಕ್ ಹೋದಾಗ. ಅದು ಅಲ್ದೇನೆ ನನಗೂ ಆಸ್ತಿಲಿ ಹಕ್ಕೈತೆ. ಇಷ್ಟು ದಿನ ಕೇಳಿರ್ಲಿಲ್ಲ. ಇನ್ಮೇಲೆ ನಾನು ಆಸ್ತಿಲಿ ಭಾಗ ತೆಗಿಸ್ತೀನಿ, ನಿನ್ ಮೇಲೆ ಚಾಲೆಂಜ್ ಮಾಡ್ತೀನಿ, ನೋಡ್ತಾ ಇರೋ ಹಂಗೆ ಹಿಂಗೆ ಅಂತ ಹೇಳಿ ಹಾರಾಡ್ತಾ ಇದ್ದಾಳೆ. ಆಸ್ತಿಲಿ ಭಾಗ ತಂತಾಳ ಅಂತ ಹೇಳು. ನೀನು ದುಡ್ಡು ಕೊಟ್ಟಿರೋದು ಅಷ್ಟೇ ಅಲ್ಲ, ಈಗ ಭಾಗ ತಂತೀನಿ ಅಂತ ಚಾಲೆಂಜ್ ಮಾಡಿದಾಳೆ. ಏನಾದ್ರೂ ಒಂದ್ ಇಂಚು ಏನಾದ್ರೂ ಅವಳಿಗೇನ ಕೊಟ್ಟೆ ಅಂತಂದ್ರೆ ನಾನ್ ಸುಮ್ಮನಿರಲ್ಲ, ಹೇಳಿರ್ತೀನಿ. ಈಗ ಅವಳ ಮನೆ ಕಡೆಗೂ ಹೋಗ್ಬೇಡ, ಎಲ್ಗೂ ಹೋಗ್ಬೇಡ, ನೀನು ಹೇಳಿರ್ತೀನಿ. ಸುಮ್ಮನಿರು, ಆಸ್ತಿ ಬೇಡ ಏನು ಬೇಡ ಅಂತ ಹೇಳವಳು ಅವಳೇನೆ. ಮಕ್ಕಳು ಹಂಗೆ ಹೇಳವ್ರೆ. ಅವಳು ಯಾಕೆ ಆಸ್ತಿಲಿ ಭಾಗ ತೆಗಿತಾಳೆ? ನೀನು ಸುಮ್ಮನೆ ಏನೇನೋ ಮಾತಾಡ್ತೀಯ. ನಾನೇ ಕೇಳಿ ಹೋಗಿ ಕೇಳೋಗ್ರಿ, ನನ್ನ ಮೇಲೆ ಚಾಲೆಂಜ್ ಮಾಡಿದ್ಲ ಇಲ್ವ ಅಂತಾನೆ. ಸಾಕಮ್ಮನು ಇದ್ದಾಳೆ ಸಾಕ್ಷಿಗೆ. ಹೌದಾ? ನೀನೇ ಸುಮ್ಮನೆ ಜಗಳ ಮಾಡ್ಕೊಂಡು ಹೋಗಿ ಅವಳು ತಲೆ ಕೆಡ್ಸಿರ್ತೀಯ. ಅವಳಿಗೆ ಸಿಟ್ಟು ಬಂದು ಹೇಳಿರ್ತಾಳೆ ನನಗೂ ಆಸ್ತಿ ಬರಬೇಕು ಅಂತಾನೆ. ಮನೆ ಕಟ್ಟಕ್ಕೆ ಏನೋ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದೆ, ಅದಕ್ಕೆ ಜಗಳ ಮಾಡಕ್ಕೆ ಹೋಗಿದ್ಯಾ, ಆದ್ರಿಂದನ ಇದು ಬಂದೈತಿ ಆಸ್ತಿ ಬಾಗುದ್ದು. ನೀನು ಮುಚ್ಕೊಂಡು ಇದ್ದಿದ್ರೆ ಏನೋ ಬಿಡು, ಮನೆ ಕಟ್ಟಕ್ಕೆ ಒಂದಿಷ್ಟು ಕೊಡ್ತಾನೆ ನನ್ನ ಗಂಡ, ಏನು ಕೊಡಬಾರ್ದೇ ಏನು ಕೊಟ್ಟಿಲ್ಲ, ಅವಳಿಗೂ ಹಕ್ಕೈತಿ ಎಂಬುದು ನಿನ್ನ ತಲೆಗೆ ಇರಲಿಲ್ವಾ? ನೀನು ಯಾಕೆ ಹೋಗಿದ್ದೆ ಅವಳನ್ನ ಕೇಳಕ್ಕೆ? ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟು ಇಸ್ಕೊಂತೀಯ ಅಂತಾನೆ. ನೋಡು ಈಗ ಏನೋ ಒಂದು 25,000 30,000 ಕೊಟ್ಟು ಹೆಂಗೋ ಸುಮ್ಮನೆ ಆಗ್ತಿದ್ದೆ. ಈಗ ಆಸ್ತಿ ಭಾಗ ಕೇಳಕ್ಕೆ ನೀನೇ ಕಾರಣ. ಈಗ ಅನುಭವಿಸು, ನನಗೇನಂತೆ. ಭಾಗ ಕೇಳಿದ್ರೆ ಕೊಡಲೇಬೇಕಾಗುತ್ತೆ. ಏನು ಅವಳು ಕೇಳೋದಕ್ಕೂ ಮುಂಚೆನೆ ನೀನೇ ಭಾಗ ಕೊಡಬೇಕು ಅಂತ ಹೇಳ್ತಾ ಇದೆಯಾ? ನೋಡು, ಏನಾದ್ರೂ ಅವಳಿಗೇನ ಭಾಗ ಗೀಗ ಅಂತಂದ್ರೆ ನಾನೇನಿಲ್ಲ, ಸುಮ್ಮನಿರೋದಿಲ್ಲ, ಹೇಳಿರ್ತೀನಿ. ಹುಷಾರು. ಇನ್ಮೇಲೆ ನೀನು ಆ ಮನೆ ಕೂಡ ಕಡಿಗೆ ಹೋಗಂಗಿಲ್ಲ, ಅವಳು ನೋಡಂಗಿಲ್ಲ, ಅವಳು ಮಾತಾಡ್ಸಂಗೂ ಇಲ್ಲ. ಹೋಗ್ಬೇಡ. ಅದ್ ಹೆಂಗ್ ಭಾಗ ಅಂತಾಳು ನಾನು ನೋಡೇ ಬಿಡ್ತೀನಿ. ಓಹೋ, ಎದ್ರಸಾಕ್ ನನ್ನ. ನಾನೆಲ್ಲೇ ಕೊಡ್ತೀನಿ ಅಂತ ಹೇಳಿದೆ, ಅವಳು ಕೇಳಲ್ಲ ಅಂತ ಹೇಳಿದ್ಲು ತಾನೇ ಹೊಸ್ದಾಗಿ ಊರಿಗೆ ಬಂದಾಗ. ಈಗ ಯಾಕೆ ನಿಂದೆ ತಿರ್ಗಾ ಜಗಳ ಮಾಡಕ್ಕೆ ಹೋಗಿದ್ದೆ? ಸುಮ್ಮನಿದ್ದಿದ್ರೆ ಆಗ್ತಿರ್ಲಿಲ್ವಾ? ಯಾಕಪ್ಪ, ಏನಾಯ್ತು ಅಮ್ಮ? ಯಾಕೆ ಹಿಂಗೆ ಮಾತಾಡ್ತಾ ಇದ್ರಿ ಜೋರಾಗಿ? ಏನಾಯ್ತು? ರಾಜ ಬಂದೇನು ನೋಡು, ಅವಳ ಇದಾಳಲ್ಲ ದೇವಮ್ಮ, ನಮ್ಮ ಆಸ್ತಿಲಿ ಅರ್ಧ ಭಾಗ ತೆಗಿಸ್ತಾಳಂತೆ. ಅವಳಿಗೂ ಅರ್ಧ ಭಾಗ ಹಕ್ಕೈತಂತೆ. ನೋಡ್ದ ಭಾಗ ತೆಗಿಸ್ತೀನಿ ಅಂತೇಳಿ ನನ್ನ ತಾಯಿಗೆ ಚಾಲೆಂಜ್ ಮಾಡಿದಾಳೆ ಕಣೋ ರಾಜ. ನಿಮ್ಮ ಅಪ್ಪಯ್ಯ ಅವಳ ಮನೆ ಕಟ್ಟಕ್ಕೆ ದುಡ್ಡು ಕೊಟ್ಟವನಿ, ಅದಕ್ಕೆ ಕೇಳೋಣ ಅಂತ ಹೋದ್ರೆ ನೋಡು, ಆಸ್ತಿಲಿ ನನಗೂ ಹಕ್ಕೈತೆ, ಭಾಗ ತೆಗಿಸ್ತೀನಿ, ನೀನು ಹಿಂಗೆಲ್ಲ ಮಾತಾಡ್ತೀಯ ಅಂತಂದಿದ್ರೆ ನಾನು ಇಷ್ಟೊತ್ತಿಗೆ ಯಾವಾಗಲೂ ಭಾಗ ತೆಗಿಸ್ತಿದ್ದೆ. ಮುಂದೆ ನೋಡ್ತಾ ಇರು, ಭಾಗನ ತಗೊಂಡೇ ತಾಂತೀನಿ. ನಮಗೆ ಸೇರ್ಬೇಕಾಗಿರೋದನ್ನ ನಾವು ಪಡ್ಕೊಂತೀವಿ ಅಂತ ನನ್ನ ಹತ್ರನೇ ಚಾಲೆಂಜ್ ಮಾಡವಳೆ ಕಣೋ ನಿಮ್ಮ ಅವಳು ದೇವಮ್ಮ. ಅಯ್ಯೋ ಅಮ್ಮ, ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ? ಯಾರೋ ಹೇಳ್ತಾ ಇದ್ರು ನಿಮ್ಮ ಚಿಕ್ಕಮ್ಮನೋ ನಿಮ್ಮ ಅಮ್ಮನೋ ಜಗಳ ಮಾಡ್ತಾ ಇದ್ರು ಅಂತಾನ. ಅಲ್ಲಮ್ಮ, ನೀನು ಯಾಕೆ ಜಗಳ ಮಾಡಕ್ಕೆ ಹೋಗಿದ್ದೆ? ಮತ್ತಿನ್ನೇನು, ನಿಮ್ಮಪ್ಪ ಯಾವ್ರಿಗೆ ಮನೆ ಕಟ್ಟಕ್ಕೆ ದುಡ್ಡು ಕೊಟ್ರೆ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಅದಕ್ಕೆ ಮಾಟಗಾತಿ ಅಂತ ಹೇಳಿ ಮಕ್ಕಳು ಬರೋಣ ಅಂತ ಹೋಗಿದ್ದೆ. ಆ ಸಾಕಮ್ಮ ಹೇಳಿದ್ಲು, ಗೊತ್ತಾಗ್ತಿರ್ಲಿಲ್ಲ ನನಗೆ. ಹಂಗೂನು ಬಾರ್ರಿ ಅಮ್ಮೋರೆ ಕೇಳ್ಕೊಬರೋಣ, ಅಲ್ಲಿ ಮೇಸ್ತ್ರಿ ಇದ್ದಾನೆ ಅಂತಾನ. ಮೇಸ್ತ್ರಿನ ಕೇಳಿದ್ಕೆ ಹ್ಞೂ ಅಂದ. ತಿರ್ಗಾ ಹಂಗೂನು ಅವಳು ತಕ್ಕೋದ್ವಿ, ಅವಳು ಹ್ಞೂ ನಾನು ಇಸ್ಕೊಂಡಿದ್ದೀನಿ ದುಡ್ಡ, ಏನಿವಾಗ ಅಂತ ಕೇಳ್ತಾಳೆ. ನೋಡ್ದ ನಿಮ್ಮಪ್ಪನ ಕೊಟ್ಟಿರೋದ ದುಡ್ಡ? ಓ, ಅದಕ್ಕೇನಾ ಅಮ್ಮ? ಏನೋ ಮನೆ ಕಟ್ಟಕ್ಕೆ ಸಾಲದಾಗಿತ್ತಂತೆ, ಏನೋ ಸ್ವಲ್ಪ ಕೊಟ್ಟಿರ್ಬೇಕೇನೋ, ಅದಕ್ಕೆ ಹಿಂಗೆ ಜಗಳ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಅವರು? ನೀನು ಸುಮ್ಮನಿದ್ದಿದ್ರೆ ಹಿಂಗೆ ಆಸ್ತಿ ಭಾಗ ಅದು ಇದು ಅಂತಾನೆ ಕೇಳ್ತಲೇ ಇರಲಿಲ್ಲ ಅವರು. ಆವಾಗಲೇ ಹೊಸ್ದಾಗಿ ಬಂದಾಗ್ಲೇ ಹೇಳಿದ್ರು, ನಮ್ಗೆ ಯಾವ ಆಸ್ತಿನೂ ಬೇಡ, ಏನು ಬೇಡ, ಈ ಊರಾಗೆ ನೆಮ್ಮದಿಯಾಗಿ ಇರೋಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ್ರು. ಕಮಲ, ಚಿಕ್ಕಮ್ಮ ಎಲ್ಲರೂ. ಅದಕ್ಕೆ ನಾವು ಒಪ್ಕೊಂಡು ಸುಮ್ಮನಾಗಿದ್ವಿ. ನೀನು ಮತ್ತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿ ಈಗ ನೋಡು ಆಸ್ತಿನೂ ಭಾಗ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಒಂಥರ ನೀನೇನೆ. ಸುಮ್ಮನಿದ್ದಿದ್ರೆ ಯಾವುದೂ ಆಗ್ತಾ ಇರಲಿಲ್ಲ. ಏನೋ ರಾಜ, ನೀನು ನನ್ನ ಮೇಲೆ ಹೇಳ್ತಾ ಇದೆಯಲ್ಲೋ? ತಿನ್ನೇನು ನೀನೇ ಕಾರಣ. ಮತ್ತೀಗ ಜಗಳ ಆಡೋಕ್ಕೆ ಯಾಕೆ ಹೋಗಿದ್ದೆ? ಮನೆಗೆ ಬಂದು ನನ್ನ ಹತ್ರ ಕೇಳಬೇಕಾಯ್ತು, ನಾನೆಲ್ಲ ಹೇಳ್ತಿದ್ದೆ ನಿನಗೆ. ಸೀದಾ ಹೋಗಿ ಅವ್ರ ಮತ್ತಕ್ಕೆ ಹೋಗಿ ಜಗಳಕ್ಕೆ ನಿಂತ್ಕೊಂಡ್ರೆ ಇನ್ನೇನಾಗುತ್ತೆ ಹೇಳು? ಹೋಗು, ನೀರು ತರಗೆ ಮೊದಲೋಗಿ. ನಾನೇ ತತ್ತೀನಿ ರೀ ಮಾವ. ಅಯ್ಯೋ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಂಡು ಬಗೆಹರಿಸ್ಕೊಂಬಕ್ಕಾಗುತ್ತೆ. ಯಾಕೆ ಸುಮ್ಮನೆ ಅದನ್ನೇ ದೊಡ್ಡದು ಮಾಡ್ತೀರಾ? ಅವ್ರೇನು ಅಂತವ್ರೇನಲ್ಲ. ಅಂತವಳಲ್ಲ ಅವಳು. ಅಂತವಳು ಅಲ್ದಿದ್ರೆ ಅಷ್ಟೊಂದು ಬಾಯ್ ಮಾಡ್ತಿದ್ಲ ಅವಳು. ಈ ಊರಿಗೆ ಬಂದಾಗಿಂದ ಎಂದೆಂದನು ಹಿಂಗೆ ನನ್ನ ಅವಳು ಇವಳು ಅಂತ ಮಾತಾಡ್ಸಿರ್ಲಿಲ್ಲ. ಇವತ್ತು ಏಕವಚನದಂಗೆ ನೀನ್ ಯಾವಳೆ, ಅವಳು ಇವಳು ಅಂತಾನ ಹೆಂಗ್ ಮಾತಾಡಿಳು ಗೊತ್ತಾ? ಅಯ್ಯೋ, ತಲೆ ಕೆಟ್ಟೋದಂಗೆ ಆಗ್ತೈತಿ. ಸುಮ್ಮನಿರು. ಈಗೇನು ಬಂದಿಲ್ಲ, ಈಗ ಆಸ್ತಿ ಭಾಗ ಕೊಡು ಅಂತಾನ ಸಮಾಧಾನ ಮಾಡ್ಕೆ. ಏನೋ ನೀನು ಜಗಳಕ್ಕೆ ಹೋಗಿದ್ದಲ್ಲ, ಅದಕ್ಕೇನೆ ಹಂಗಂದಿರ್ಬೇಕೇನೋ. ಸುಮ್ಮನೇನೋ ನಿಜಾನೋ, ಒಟ್ಟಿನಲ್ಲಿ ಅವಳಿಗೆ ಮಾತ್ರ ₹1 ಕೊಡಬೇಡ, ನೀನು ಹೇಳಿರ್ತೀನಿ. ಆಯ್ತಾಯ್ತು, ಸುಮ್ಮನಿರೇ ತಾಯಿ. ನೀನು ನನ್ನ ಮಾತ್ರ ಸುಮ್ಮನಿರ್ಸು, ಅವಳನ್ನ ಸುಮ್ಮನಿರಿಸ್ಬೇಡ. ನಾನು ಎಂತೆಂತ ಮಾತೊಂದು ಗೊತ್ತೇ.
ಅವಳು ಇವಳು ಅನ್ನೋ ತಕನು ಮಾತಾಡೋಳೆ ಕಣೋ ರಾಜ ನನಗೆ. ಹಾ ಹೌದಾ? ಅಯ್ಯೋ ಹೋಗ್ಲಿ ಬಿಡಮ್ಮ, ಹೋಗ್ಲಿ ಬಿಡು, ನೋಡೋಣ ಅದು ಏನಾಗುತ್ತೆ ಅಂತನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.